ಹಾಯ್ ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವಾಗ ನಾವು ಯಾವ ರೀತಿ ಈ ಜನರಲ್ ಟು ಸ್ಪೆಸಿಫಿಕ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ನಾವು ಆಲ್ರೆಡಿ ಹೆಂಗೆ ಸ್ಪೆಸಿಫಿಕ್ ಟು ಜನರಲ್ ಸಾಲ್ವ್ ಮಾಡೋದು ಅಂತ ನೋಡಿದ್ದೀವಿ. ಸೊ ಕ್ಯಾಂಡಿಡೇಟ್ ಅಲ್ಗಾರಿದಮ್ಮು ನೋಡಿದ್ದೀವಿ. ಸೊ ಇದರಿಂದ ನಿಮಗೆ ಒಂದು ಸ್ವಲ್ಪ ಐಡಿಯಾ ಇದೆ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ. ಸೊ ಇವಾಗ ನಾವು ಯಾವ ರೀತಿ ಈ ಒಂದು ಸ್ಪೆಸಿಫಿಕ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಜನರಲ್ ಟು ಸ್ಪೆಸಿಫಿಕ್, ಫಸ್ಟಿಗೆ ಸ್ಟೆಪ್ 1ನಲ್ಲಿ ನಾವು ಏನು ಮಾಡಬೇಕು ಅಂತ ಅಂದರೆ ಇನಿಷಿಯಲೈಸೇಷನ್ ಮಾಡ್ಕೊಬೇಕು. ಇನಿಷಿಯಲೈಸೇಷನ್ ಅಂತ ಅಂದರೆ ನಾವು ಸ್ಪೆಸಿಫಿಕ್ ಟು ಜನರಲಲ್ಲಿ 5 ಅಂತ ಇನಿಷಿಯಲೈಸ್ ಮಾಡ್ಕೊತಿದ್ವಿ. ಇಲ್ಲಿ ನಾವು ಕ್ವೆಶನ್ ಮಾರ್ಕ್ ಹಾಕ್ಕೋಬೇಕು. ಇನ್ಸ್ಟೆಡ್ ಆಫ್ 5 ನಾವು ಏನು ಮಾಡ್ಕೋಬೇಕು, ಜನರಲೈಸ್ ಮಾಡ್ಕೊಬೇಕು ಕ್ವೆಶನ್ ಮಾರ್ಕು. ಎಷ್ಟು ಕ್ವೆಶನ್ ಮಾರ್ಕ್ಸ್ ಹಾಕ್ಕೊಬೇಕು? ಸೊ ಇಲ್ಲಿ ಎಷ್ಟು ಆಟ್ರಿಬ್ಯೂಟ್ಸ್ ಇದೆ ಅಷ್ಟು ಆಟ್ರಿಬ್ಯೂಟ್ಸು ನಾವು ಕ್ವೆಶನ್ ಮಾರ್ಕ್ಸ್ ಹಾಕ್ಕೋಬೇಕು. ಅಂದರೆ ಇವಾಗ 1 2 3 4 5 6 7 8 ಆಟ್ರಿಬ್ಯೂಟ್ಸ್ ಇದೆ ಅಂದರೆ ನಾನು 8 ಕ್ವೆಶನ್ ಮಾರ್ಕ್ಸ್ ಹಾಕ್ಕೋಬೇಕು. ಓಕೆನಾ? ಸೊ ಇವಾಗ 8 ಕ್ವೆಶನ್ಸ್ ಮಾರ್ಕ್ಸ್ ಹಾಕ್ಕೊಂಡಾದ್ಮೇಲೆ ದಿಸ್ ಇಸ್ ಕಾಲ್ಡ್ ಆಸ್ ಇನಿಷಿಯಲೈಸೇಷನ್. ನೆಕ್ಸ್ಟ್ ಸ್ಟೆಪ್ 2 ಅಲ್ಲಿ ನಾವೇನು ಮಾಡಬೇಕು ಅಂತ ಅಂದರೆ, ಸಿನ್ಸ್ ದ ಹೈಪೋಥಿಸಿಸ್ ಇಸ್ ಅಕ್ಸೆಪ್ಟೆಡ್, ನಾವು ಫಸ್ಟ್ ರೋ ಹೆಂಗಿದೆಯೋ ಹಾಗೆ ಬರ್ಕೊಳ್ಬೇಕು. ಓಕೆನಾ? ಸೊ ಫಸ್ಟ್ ಇನ್ಸ್ಟೆನ್ಸು ಪಾಸಿಟಿವಾ ನೆಗೆಟಿವಾ? ಇಟ್ ಈಸ್ ಪಾಸಿಟಿವ್. ಯಾಕೆ ಅಂದರೆ ನಮಗೆ ಇಲ್ಲಿ ಎಸ್ ಇರೋದ್ರಿಂದ ಇದನ್ನು ನಾವು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ಕೊಳ್ಬೋದು. ಸೊ I1 ಇಸ್ ಈಕ್ವಲ್ ಟು ಪಾಸಿಟಿವ್. ಸೊ ಹೈಪೋಥಿಸಿಸ್ ಏನಾಗುತ್ತೆ, ಹೈಪೋಥಿಸಿಸ್ ಸೇಮ್ ಇರುತ್ತೆ ಅಂಟಿಲ್ ಯು ಎನ್ಕೌಂಟರ್ ನೆಗೆಟಿವ್ ಇನ್ಸ್ಟೆನ್ಸ್. ನಮ್ಮ ಹೈಪೋಥಿಸಿಸ್ ಏನಿರುತ್ತೆ ಕ್ವೆಶನ್ ಮಾರ್ಕ್ ಆಗೇ ಇರುತ್ತೆ. ಓಕೆನಾ? ಇದನ್ನು ನಾನು ಕ್ಯಾಂಡಿಡೇಟ್ ಅಲ್ಗಾರಿದಮ್ ಸಾಲ್ವ್ ಮಾಡಬೇಕಾದ್ರೂ ಕೂಡ ನಾನು ಹೇಳಿದ್ದೆ. ಓಕೆನಾ? ಸೊ ನೆಕ್ಸ್ಟ್ ಈ I1 ಹೈಪೋಥಿಸಿಸ್ ಅಂದರೆ I1ದು ಇನ್ಸ್ಟೆನ್ಸಸ್ ಏನಿದೆ ಅಂದರೆ I1 ಇನ್ಸ್ಟೆನ್ಸಸ್ದು ಆಟ್ರಿಬ್ಯೂಟ್ಸ್ ಏನೇನಿದೆ ಅಂತ ಅಂದರೆ, ಸೊ ಫಸ್ಟಿಗೆ ನೋ, ಆಮೇಲೆ ಶಾರ್ಟ್, ಆಮೇಲೆ ಎಸ್, ಆಮೇಲೆ ನೋ, ಆಮೇಲೆ ನೋ, ಆಮೇಲೆ ಬ್ಲ್ಯಾಕ್, ಆಮೇಲೆ ನೋ, ಆಮೇಲೆ ಬಿಗ್. ಸೊ ದೀಸ್ ಆರ್ ದ ಆಟ್ರಿಬ್ಯೂಟ್ಸ್ ಆಫ್ I1. ಇದು ನಮಗೆ ಗೊತ್ತು ಅಲ್ವಾ? ಸೊ ನೆಕ್ಸ್ಟ್ ನಾವೇನು ಮಾಡಬೇಕು ಅಂತ ಅಂದರೆ ಸ್ಟೆಪ್ 2 ಅಲ್ಲಿ ಇವಾಗ ನಾವು I2 ಇನ್ಸ್ಟೆನ್ಸ್ ಅಂದರೆ ಸೆಕೆಂಡ್ ಇನ್ಸ್ಟೆನ್ಸ್ನ ತಗೊಳ್ಬೇಕು. ಸೊ ಈ ಒಂದು ಸೆಕೆಂಡ್ ಇನ್ಸ್ಟೆನ್ಸು ಪಾಸಿಟಿವಾ ನೆಗೆಟಿವಾ? ನೆಗೆಟಿವ್. ಸೊ ನಾವು ನೆಗೆಟಿವ್ ಎನ್ಕೌಂಟರ್ ಆಯಿತು ಅಂತ ಅಂದರೆ ಅಲ್ಲಿಂದ ನಮ್ಮ ಹೈಪೋಥಿಸಿಸ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಅಲ್ವಾ? ಸೊ ಆ ನೆಗೆಟಿವ್ ಇನ್ಸ್ಟೆನ್ಸಸ್ ಇಲ್ಲಿರೋ ಅಂಥ ಆಟ್ರಿಬ್ಯೂಟ್ಸ್ ಯಾವ್ದ್ಯಾವುದು? ಎಸ್, ಆಮೇಲೆ ಶಾರ್ಟ್, ಆಮೇಲೆ ನೋ, ಆಮೇಲೆ ನೋ, ಆಮೇಲೆ ನೋ, ನೆಕ್ಸ್ಟ್ ಬ್ರೌನ್, ಆಮೇಲೆ ಎಸ್, ಆಮೇಲೆ ಮೀಡಿಯಮ್. ರೈಟ್? ಸೊ ಇವಾಗ ನಾವು ಈ ನೆಗೆಟಿವ್ಗೆ ಬೇರೆ ಥರ ರೂಲ್ಸ್ ಇರುತ್ತೆ, ಪಾಸಿಟಿವ್ ಬಂದಾಗೆ ಬೇರೆ ಥರ ರೂಲ್ಸ್ ಇರುತ್ತೆ. ಸೊ ನೆಗೆಟಿವ್ ಅಂತ ಅಂದರೆ ಇವಾಗ ನಮ್ಮ ಆಟ್ರಿಬ್ಯೂಟ್ಸ್ ಏನಾದರೂ ಡಿಫ್ರೆಂಟ್ ಇದ್ದರೆ ಆವಾಗ ಮಾತ್ರ ನಾವು ಹೈಪೋಥಿಸಿಸಲ್ಲಿ ಬರಿಬೇಕು. ಅಕಸ್ಮಾತ್ ಏನಾದರೂ ಸೇಮ್ ಇದ್ದರೆ ಅದನ್ನು ಬರಿಬಾರ್ದು. ಓಕೆನಾ? ಸೊ ಇವಾಗ ನೋ ಮತ್ತು ಎಸ್ ಎರಡೂ ಸೇಮ್ ಇದೆಯಾ? ನೋ, ಡಿಫ್ರೆಂಟ್. ಅದಕ್ಕೆ ನಾನು ಹೈಪೋಥಿಸಿಸಲ್ಲಿ ಬರಿಬೇಕಿಲ್ಲಿ. ಏನು? ನೋ ಅಂತ ಬರಿಬೇಕು ಫಸ್ಟು, ನೋ. ಇನ್ನು ಮಿಕ್ಕಿದ್ದಕ್ಕೆಲ್ಲ ಕ್ವೆಶನ್ ಮಾರ್ಕ್. ನಾವು ಒಂದೊಂದೇ ಕಂಪೇರ್ ಮಾಡೋದ್ರಿಂದ ನಾವು ಒಂದೊಂದು ಮಾತ್ರ ಕಂಪೇರ್ ಮಾಡ್ಕೊಂಡು ಬರಿಬೇಕು. 1 2 3 4 5 6 7 8. ಓಕೆ? ನೆಕ್ಸ್ಟ್ ಶಾರ್ಟ್ ಸೇಮ್ ಇದೆ, ಸೊ ನಾನು ಬರೆಯೋದಿಲ್ಲ. ನೆಕ್ಸ್ಟ್ ಎಸ್, ನೋ, ಸೊ ಡಿಫ್ರೆಂಟ್ ಇದೆ, ಸೊ ನಾನು ಇಲ್ಲಿ ಮೆನ್ಷನ್ ಮಾಡ್ಕೋಬೇಕು. ಥರ್ಡ್ ಆಟ್ರಿಬ್ಯೂಟಲ್ಲಿ ನಾನು ಎಸ್ ಅಂತ ಬರ್ಕೋಬೇಕು. ಇನ್ನು ಮಿಕ್ಕಿದ್ದಕ್ಕೆಲ್ಲ ನಾನು ಕ್ವೆಶನ್ ಮಾರ್ಕ್ನ ಹಾಕ್ಕೋಬೇಕು. ಓಕೆನಾ? ಸೊ ನೆಕ್ಸ್ಟ್, ಸೊ ಇವಾಗ ಎಸ್ ನೋ ಆಯಿತು. ನೆಕ್ಸ್ಟ್ ನೋ ಸೇಮ್ ಇದೆ, ಸೊ ಬರೆಯೋ ಹಾಗಿಲ್ಲ. ಸೊ ನೋ ಸೇಮ್ ಇದೆ, ಬರೆಯೋ ಆಗಿಲ್ಲ. ಸೊ ನೆಕ್ಸ್ಟ್ ಬ್ಲ್ಯಾಕ್ ಬ್ರೌನ್ ಡಿಫ್ರೆಂಟ್ ಇದೆ. ಸೊ ನಾನು ಇವಾಗ 6th ಇನ್ಸ್ಟೆನ್ಸಲ್ಲಿ ನಾನು ಬ್ಲ್ಯಾಕ್ ಅಂತ ಬರೀಬೇಕು. ಇನ್ನು ಬೇರೆದಕ್ಕೆಲ್ಲ ನಾನು ಕ್ವೆಶನ್ ಮಾರ್ಕ್ ಹಾಕಿರಬೇಕು. ಓಕೆನಾ? ಸೊ ಇಲ್ಲಿ ನಾನು ಬ್ಲ್ಯಾಕ್ ಅಂತ ಬರೀಬೇಕು. ನೆಕ್ಸ್ಟ್ ಇನ್ನೆರಡಕ್ಕೆ ಕ್ವೆಶನ್ ಮಾರ್ಕ್. ಓಕೆ? ಸೊ ನೆಕ್ಸ್ಟ್ ನೋ ಮತ್ತು ಎಸ್ ಇದೆ, ಇದು ಕೂಡ ಡಿಫ್ರೆಂಟ್ ಇರೋದ್ರಿಂದ ಲಾಸ್ಟ್ ಸೆಕೆಂಡ್ ಒನ್ನು ನಾನು ಎಸ್ ಅಂತ ಹಾಕಿ ನೋ ಅಂತ ಹಾಕಿ ಇನ್ನು ಎಲ್ಲದಕ್ಕೂ ಏನು ಹಾಕಬೇಕು? ಕ್ವೆಶನ್ ಮಾರ್ಕ್ ಹಾಕಬೇಕು. ಸೊ ಕ್ವೆಶನ್ ಮಾರ್ಕ್ 4 5 6 7th ಒನ್ನು ನೋ, ಆಮೇಲೆ ನೆಕ್ಸ್ಟ್ ಕ್ವೆಶನ್ ಮಾರ್ಕ್. ನೆಕ್ಸ್ಟ್ ಬಿಗ್ ಮೀಡಿಯಮ್ ಇದೆ, ಎರಡೂ ಡಿಫ್ರೆಂಟ್ ಇರೋದ್ರಿಂದ ನಾನೇನು ಮಾಡಬೇಕು? ಹೈಪೋಥಿಸಿಸಲ್ಲಿ ಮೆನ್ಷನ್ ಮಾಡ್ಕೊಳ್ಬೇಕು. ಸೊ ಏನು ಮಾಡ್ಕೋಬೇಕು? ಲಾಸ್ಟ್ ಒನ್ನಿಗೆ ಮಾತ್ರ ನಾನೇನು ಹಾಕ್ಕೋಬೇಕು? ಬಿಗ್ ಅಂತ ಹಾಕ್ಕೋಬೇಕು. 1 2 3 4 5 6 7 8. ಸೊ ಇಲ್ಲಿ ಬಿಗ್ ಅಂತ ಹಾಕ್ಕೋಬೇಕು. ಓಕೆ? ಇದು ಸೆಕೆಂಡ್ ಸ್ಟೆಪ್ಪಲ್ಲಿ ಬರುವಂಥ ಹೈಪೋಥಿಸಿಸ್. ಸೊ ಇದಾದಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕು ಅಂತ ಅಂದರೆ ಇವಾಗ ಥರ್ಡ್ ಸ್ಟೆಪ್ಪಿಗೆ ಹೋಗಬೇಕು. ಥರ್ಡ್ ಇನ್ಸ್ಟೆನ್ಸ್ ಬಂದು ಪಾಸಿಟಿವಾ ನೆಗೆಟಿವಾ? ಸೊ ಥರ್ಡ್ ಇನ್ಸ್ಟೆನ್ಸ್ ಬಂದು ನನಗೆ ಪಾಸಿಟಿವ್ ಇದೆ. ಸೊ ಪಾಸಿಟಿವ್ I3 ಬಂದುಬಿಟ್ಟು ಪಾಸಿಟಿವ್. ಸೊ ಪಾಸಿಟಿವ್ ಏನೇನಿದೆ ವ್ಯಾಲ್ಯೂಸು, ಆಟ್ರಿಬ್ಯೂಟ್ ವ್ಯಾಲ್ಯೂಸು? ನೋ,
ಶಾರ್ಟ್, ಎಸ್, ನೋ, ನೋ, ದೆನ್ ಬ್ಲ್ಯಾಕ್, ಮತ್ತು ನೋ, ನೆಕ್ಸ್ಟು ಮೀಡಿಯಮ್. ಸೊ ಇದು ಬಂದುಬಿಟ್ಟು ಆಟ್ರಿಬ್ಯೂಟ್ ವ್ಯಾಲ್ಯೂಸು. ಸೊ ಇದು ಆಟ್ರಿಬ್ಯೂಟ್ ವ್ಯಾಲ್ಯೂಸ್ ಇದೆ. ಸೊ ಇವಾಗ ನಾವೇನು ಮಾಡಬೇಕು, ಪಾಸಿಟಿವ್ ಇದ್ದರೆ ಒಂದು ಸತಿ ನಿಮಗೆ ನೆಗೆಟಿವ್ ಎನ್ಕೌಂಟ್ರ್ ಆಯಿತು ಅಂತ ಅಂದರೆ ನೆಕ್ಸ್ಟ್ ಐಟ್ರೇಷನಿಂದ ನಿಮಗೆ ನೀವು ಚೇಂಜಸ್ ಮಾಡ್ತಾ ಹೋಗಬೇಕು. ಸೊ ಇವಾಗ H3ಯಲ್ಲಿ ಪಾಸಿಟಿವ್ ಇರೋದ್ರಿಂದ ನೀವು ಈ ವ್ಯಾಲ್ಯೂಸ್ ಇದೆಯಲ್ವಾ, ಇದನ್ನು ಲಾಸ್ಟ್ ಇರೋವಂಥ ಹೈಪೋಥೆಸಿಸ್ಗೆ ನೀವು ಏನು ಮಾಡಬೇಕು, ಕಂಪೇರ್ ಮಾಡಬೇಕು. ಓಕೆ, ಇಲ್ಲಿ ಫಸ್ಟ್ ಆಟ್ರಿಬ್ಯೂಟ್ ಏನಿದೆ, ನೋ ಇದೆ, ಇಲ್ಲೂ ನೋ ಇದೆ. ಸೊ ಇನ್ ಕೇಸ್ ಪಾಸಿಟಿವಲ್ಲಿ ಸೇಮ್ ಇದ್ದರೆ ನಾವು ಅದನ್ನು ಕನ್ಸಿಡರ್ ಮಾಡ್ಕೊಳ್ಬೇಕು, ನೆಗೆಟಿವಲ್ಲಿ ಡಿಫ್ರೆಂಟ್ ಇದ್ದರೆ ಕನ್ಸಿಡರ್ ಮಾಡ್ಕೋಬೇಕು. ಇಲ್ಲಿ ಪಾಸಿಟಿವಲ್ಲಿ ಸೇಮ್ ಇದ್ದರೆ ಮಾತ್ರ ನಾವು ಹೈಪೋಥೆಸಿಸಲ್ಲಿ ಬರೀಬೇಕು. ಓಕೆನಾ? ಸೊ ಫಸ್ಟ್ ಆಟ್ರಿಬ್ಯೂಟ್ ಇಲ್ಲಿ ನೋ ಇದೆ, ಇಲ್ಲೂ ಕೂಡ ಫಸ್ಟ್ ಆಟ್ರಿಬ್ಯೂಟ್ ನೋ ಇದೆ. ಸೊ ನಾನು ಹೈಪೋಥೆಸಿಸ್ನ ಆ್ಯಸ್ ಇಟ್ ಈಸ್ ಬರ್ಕೊಳ್ತೀನಿ. ಸೊ ಕ್ವೆಶನ್ ಮಾರ್ಕ್, ಕ್ವೆಶನ್ ಮಾರ್ಕ್, ದೆನ್ ಕ್ವೆಶನ್ ಮಾರ್ಕ್, ಕ್ವೆಶನ್ ಮಾರ್ಕ್, ದೆನ್ ಕ್ವೆಶನ್ ಮಾರ್ಕ್, ಕ್ವೆಶನ್ ಮಾರ್ಕ್. ಓಕೆ, ಸೊ ಇಲ್ಲಿ ಥರ್ಡ್ ವ್ಯಾಲ್ಯೂ ಏನಿದೆ, ಎಸ್ ಇದೆ, ಇಲ್ಲಿ ಥರ್ಡ್ ವ್ಯಾಲ್ಯೂ ಏನಿದೆ, ಎಸ್ ಇದೆ. ಸೊ ಸೇಮ್ ಇದೆ, ಅದನ್ನು ಕೂಡ ನಾನು ಆ್ಯಸ್ ಇಟ್ ಈಸ್ ಬರ್ಕೊಳ್ತೀನಿ. ಸೊ ಕ್ವೆಶನ್ ಮಾರ್ಕ್, ಎಸ್, ಆಮೇಲೆ 4 ಕ್ವೆಶನ್ ಮಾರ್ಕ್ ಹಾಕಬೇಕು. ಓಕೆನಾ? ಸೊ ನೆಕ್ಸ್ಟ್ ಇಲ್ಲಿ ಸಿಕ್ಸ್ತ್ ಬಂದುಬಿಟ್ಟು ಬ್ಲ್ಯಾಕ್ ಇದೆ, ಇಲ್ಲೂ ಕೂಡ ಸಿಕ್ಸ್ತ್ ಆಟ್ರಿಬ್ಯೂಟು ಬ್ಲ್ಯಾಕ್ ಇದೆ. ಸೊ ಸೇಮ್ ಇರೋದ್ರಿಂದ ನಾನು ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಳ್ತೀನಿ. ಪ್ರೀವಿಯಸ್ ಹೈಪೋಥೆಸಿಸಲ್ಲಿ ಏನಿತ್ತು ನಾನು ಹಾಗೆ ಇಲ್ಲಿ ಬರ್ಕೊಳ್ತೀನಿ. ಸೊ ಬ್ಲ್ಯಾಕ್, ದೆನ್ ಕ್ವೆಶನ್ ಮಾರ್ಕ್, ದೆನ್ ಕ್ವೆಶನ್ ಮಾರ್ಕ್. ಆಮೇಲೆ ನೆಕ್ಸ್ಟ್ ಇಲ್ಲಿ ಲಾಸ್ಟ್ ಸೆಕೆಂಡ್ ಬಂದ್ಬಿಟ್ಟು ನೋ ಅಂತ ಇದೆ. ಸೊ ಇಲ್ಲಿ ಲಾಸ್ಟ್ ಸೆಕೆಂಡ್ ಕೂಡ ನೋ ಅಂತ ಇದೆ. ಸೊ ಸೇಮ್ ಇರೋದ್ರಿಂದ ನಾನು ಫೋರ್ತ್ ಹೈಪೋಥೆಸಿಸ್ ಕೂಡ ನಾನು ಕನ್ಸಿಡರ್ ಮಾಡ್ಕೊತೀನಿ ಮತ್ತು ಹಾಗೆ ಕಂಟಿನ್ಯೂ ಕೂಡ ಮಾಡ್ತೀನಿ. ಓಕೆ, 1 2 3 4 5 6 7th ಒನ್ನು ನೋ ಆ್ಯಂಡ್ ಕ್ವೆಶನ್ ಮಾರ್ಕ್. ಆಮೇಲೆ ಲಾಸ್ಟ್ ಹೈಪೋಥೆಸಿಸ್ ಬಂದು ಬಿಗ್ ಇದೆ, ಇಲ್ಲಿ ಮೀಡಿಯಮ್ ಇದೆ, ಡಿಫ್ರೆಂಟ್ ಇರೋದ್ರಿಂದ ನಾನು ಕನ್ಸಿಡರ್ ಮಾಡೋದಿಲ್ಲ. ಸೊ ಥರ್ಡ್ ಇನ್ಸ್ಟೆನ್ಸಿಗೆ ಹೈಪೋಥೆಸಿಸ್ ಬಂದ್ಬಿಟ್ಟು ಇದಾಗಿರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ 4. ಸೊ ಫೋರ್ತ್ ಇನ್ಸ್ಟೆನ್ಸು ಪಾಸಿಟಿವಾ ನೆಗೆಟಿವಾ? ಫೋರ್ತ್ ಇನ್ಸ್ಟೆನ್ಸು ನೆಗೆಟಿವ್. ಓಕೆನಾ? ನೆಗೆಟಿವ್ ಇದ್ದರೆ ಏನು ಮಾಡಬೇಕು? ಸೊ ಡಿಫ್ರೆಂಟ್ ಇದ್ದರೆ ಮಾತ್ರ ಬರಿಬೇಕು. ಓಕೆನಾ? ಸೊ ಏನೇನಿದೆ ಇದರದ್ದು ಆಟ್ರಿಬ್ಯೂಟ್ಸು? ನೋ, ಲಾಂಗ್, ನೋ, ಎಸ್, ಎಸ್, ದೆನ್ ವೈಟ್, ನೋ, ದೆನ್ ಮೀಡಿಯಮ್. ಸೊ ಇವಾಗ ಡಿಫ್ರೆಂಟ್ ಇದ್ದರೆ ಮಾತ್ರ ನಾವು ಕನ್ಸಿಡರ್ ಮಾಡ್ಕೊಳ್ಬೇಕು ಹೈಪೋಥೆಸಿಸಲ್ಲಿ. ಸೊ H4 = ಇಲ್ಲಿ ಫಸ್ಟ್ ಇನ್ಸ್ಟೆನ್ಸು ನೋ ಇದೆ. ಓಕೆನಾ? ಇಲ್ಲಿ ಫಸ್ಟ್ ಇನ್ಸ್ಟೆನ್ಸು ನೋ ಇದೆ, ಸೇಮ್ ಇದೆ, ಕನ್ಸಿಡರ್ ಮಾಡುವಂಗಿಲ್ಲ. ಇಲ್ಲಿ ಥರ್ಡ್ ಇನ್ಸ್ಟೆನ್ಸಸ್ಸು ಎಸ್ ಇದೆ. ಓಕೆನಾ? ಇಲ್ಲಿ ಥರ್ಡ್ ಇನ್ಸ್ಟೆನ್ಸಸ್ಸು ನೋ ಇದೆ, ಸೊ ಡಿಫ್ರೆಂಟ್ ಇದೆ. ಆವಾಗ ನಾನು ಈ ಒಂದು ಹೈಪೋಥೆಸಿಸ್ನ ಕನ್ಸಿಡರ್ ಮಾಡ್ಕೋಬೇಕು. ಸೊ ಇಲ್ಲಿ ಎಸ್, ನೆಕ್ಸ್ಟ್ ಕ್ವೆಶನ್ ಮಾರ್ಕ್, ನೆಕ್ಸ್ಟ್ 4 ಕ್ವೆಶನ್ ಮಾರ್ಕ್ ಬರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಸಿಕ್ಸ್ತ್ ಬ್ಲ್ಯಾಕ್ ಇದೆ, ಇಲ್ಲಿ ವೈಟ್ ಇದೆ, ಡಿಫ್ರೆಂಟ್ ಇದೆ. ಸೊ ನಾನು ಅದನ್ನು ಕನ್ಸಿಡರ್ ಮಾಡ್ಕೊಳ್ಬೇಕು. ಸೊ ಕ್ವೆಶನ್ ಮಾರ್ಕ್, ಕ್ವೆಶನ್ ಮಾರ್ಕ್, 4 5 6th ಬ್ಲ್ಯಾಕ್ ಇತ್ತು, ಆಮೇಲೆ 7th ಒನ್ನು ಕ್ವೆಶನ್ ಮಾರ್ಕ್, ಕ್ವೆಶನ್ ಮಾರ್ಕ್. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಲಾಸ್ಟ್ ಸೆಕೆಂಡ್ ನೋ ಇದೆ, ಇಲ್ಲಿ ನೋ ಇದೆ. ಸೊ ಸೇಮ್ ಇರೋದ್ರಿಂದ ನಾನು ಅದನ್ನು ಕನ್ಸಿಡರ್ ಮಾಡ್ಕೊಳ್ಳೋದಿಲ್ಲ, ಯಾಕಂದರೆ ನೆಗೆಟಿವ್ ಇನ್ಸ್ಟೆನ್ಸಿಗೆ ಡಿಫ್ರೆಂಟ್ ಇದ್ದರೆ ಮಾತ್ರ ನಾವು ಬರ್ಕೊಳ್ಬೇಕು. ಓಕೆನಾ? ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಅಂತ ಅಂದರೆ ಲಾಸ್ಟ್ ರೋ ಬಂದುಬಿಟ್ಟು ಪಾಸಿಟಿವ್ ಇದೆ. ಸೊ 5th ರೋ ಬಂದುಬಿಟ್ಟು ಪಾಸಿಟಿವ್ ಇರೋದ್ರಿಂದ ನಾನೇನು ಮಾಡಬೇಕು? ಫಸ್ಟ್ ಏನೇನಿದೆ ಅದರಲ್ಲಿ? ನೋ, ಶಾರ್ಟ್, ದೆನ್ ಎಸ್, ದೆನ್ ಎಸ್, ದೆನ್ ಎಸ್, ದೆನ್ ಬ್ಲ್ಯಾಕ್, ದೆನ್ ನೋ, ಮತ್ತು ಬಿಗ್. ಓಕೆನಾ? ಸೊ ಇದಿದೆ. ಸೊ ಇವಾಗ ನಾನು ಏನು ಮಾಡಬೇಕು? ಫೈನಲ್ ಆಗಿ ಇದ್ರದ್ದು ಹೈಪೋಥೆಸಿಸ್ ಏನು ಬರುತ್ತೆ ಅಂತ ಬರಿಬೇಕು. ಸೊ ಇಲ್ಲಿ H4ಅಲ್ಲಿ ಥರ್ಡ್ ಇನ್ಸ್ಟೆನ್ಸ್ ಎಸ್ ಇತ್ತು, ಇಲ್ಲಿ ಎಸ್ ಇತ್ತು. ಸೊ ಪಾಸಿಟಿವ್ ಇರೋದ್ರಿಂದ ನಾನು ಸೇಮ್ ಇದ್ದರೆ ಅದನ್ನು ನಾನು ಕನ್ಸಿಡರ್ ಮಾಡ್ಕೊಳ್ಬೇಕು. ಸೊ ಕ್ವೆಶನ್ ಮಾರ್ಕ್, ಕ್ವೆಶನ್ ಮಾರ್ಕ್, ಎಸ್, ಸೇಮ್. ಸೊ 1 2 3 4 5 6 7 8. ಸೊ ನೆಕ್ಸ್ಟ್ ಇಲ್ಲಿ 6th ಬ್ಲ್ಯಾಕ್ ಇದೆ, ಇಲ್ಲೂ ಕೂಡ ಬ್ಲ್ಯಾಕ್ ಇದೆ. ಸೊ ನಾನು ಕನ್ಸಿಡರ್ ಮಾಡ್ಕೊಳ್ಬೇಕು. ಓಕೆನಾ? ಸೊ 1 2 3 4 5 6th ಬ್ಲ್ಯಾಕ್ ಇರಬೇಕು, ನೆಕ್ಸ್ಟು ಕ್ವೆಶನ್ ಮಾರ್ಕ್. ಓಕೆನಾ? ಸೊ ದಿಸ್ ಇಸ್ ದ ಫೈನಲ್ ಹೈಪೋಥೆಸಿಸ್. ಗೊತ್ತಾಯ್ತಲ್ವಾ? ಸೊ ಇಲ್ಲಿ ಏನಿಲ್ಲ, ಎರಡೇ ರೂಲ್ಸ್ ಇರೋದು. ಪಾಸಿಟಿವ್ ಇದ್ದರೆ ಮ್ಯಾಚಿಂಗ್ ಮಾತ್ರ ಬರಿಬೇಕು. ಸೊ ನೆಗೆಟಿವ್ ಇದ್ದಾಗ ಯಾವ್ದು ಮಿಸ್ ಮ್ಯಾಚ್ ಆಗುತ್ತೆ ಅದನ್ನು ಹೈಪೋಥೆಸಿಸ್ ಕನ್ಸಿಡರ್ ಮಾಡಬೇಕು. ಓಕೆನಾ? ಅರ್ಥ ಆಯ್ತಲ್ವಾ ಹೇಗೆ ಬರಿಬೇಕು ಅಂತ? ದಟ್ಸ್ ಇಟ್. ಓಕೆ, ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.